ಹೊನ್ನಾವರದ ಮಲ್ಲಾಪುರ ಎಂಬ ಗ್ರಾಮದಲ್ಲಿ ಜನಿಸಿ ಕನ್ನಡ ಕಲೆಯ ಸಿರಿಯಾಗಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿ ಸುಮಾರು 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಅವರಿಗೊಂದು ನಮನ. ಈ ದಿನ ಅವರನ್ನು ಸ್ಮರಿಸಿ ಕನ್ನಡಕ್ಕಾಗಿ ಎದೆಯನ್ನು ತಟ್ಟಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಮುಟ್ಟಿ. ಆದರೆ ಏನು ಮಾಡುವುದು, ದೇವರು ಕೊಡಲಿಲ್ಲ ಅವರಿಗೆ ಆಯುಷ್ಯ ಗಟ್ಟಿ. ಕಾಯುತ್ತಿರುವೆವು ನಾವು, ಮತ್ತೊಮ್ಮೆ ಬನ್ನಿ ನೀವು ಈ ಕನ್ನಡ ಮಣ್ಣಲ್ಲಿ ಹುಟ್ಟಿ, ಈ ಕನ್ನಡ ಮಣ್ಣಲ್ಲಿ ಹುಟ್ಟಿ. ಯಾರಿಗೂ ಸಾಟಿಯಾಗದ ವ್ಯಕ್ತಿ ಡೈರೆಕ್ಷನ್ ಮಾಡುವುದರಲ್ಲಿ. ಥಿಯೇಟರ್ನಲ್ಲಿ ಪ್ರೇಕ್ಷಕರು ಮುನ್ನುಗ್ಗುತ್ತಿದ್ದರು ಇವರ ಆಕ್ಟಿಂಗ್ ನೋಡುವುದರಲ್ಲಿ. ಮಾಲ್ಗುಡಿ ಡೇಸ್ನಿಂದ ಸಿಕ್ಕಿತ್ತು ನ್ಯಾಷನಲ್ ಅವಾರ್ಡ್. ಕಣ್ಮುಂದೆ ಇಲ್ಲವಾದರೂ ನಮ್ಮೆಲ್ಲರಿಂದ ನಿಮಗೆ ಪ್ರೀತಿಯ ರಿಗಾರ್ಡ್. ಕನ್ನಡ ನಾಡಲ್ಲಿ ಬಾಳಿದ್ದು ಬರೀ 35 ವರ್ಷ. ಕನ್ನಡಿಗರ ಮನಸೆಳೆದು ಕಲಾ ರಸಿಕರ ಹೃದಯಕ್ಕೆ ಶಾಶ್ವತವಾಗಿ ಪ್ರೀತಿಯ ಸ್ಪರ್ಶ. ಅವತ್ತು ಕಂಡ ಅವರ ಮೆಟ್ರೋ ಕನಸು ಇವತ್ತು ನಾವೆಲ್ಲರ ಕಾಣುವ ನನಸು. ಆಟೋ ರಾಜನಾಗಿ ಇನ್ನೂವರೆಗೆ ಎಲ್ಲರ ಮನದಲ್ಲಿ ಉಳಿದಿದ್ದು ಅವರ ಅಭಿನಯದ ಸೊಗಸು. ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ಈ ಸ್ಟೋರಿ ಯಾರದ್ದು, ನಡೆದಿದ್ದು ಯಾವಾಗ. ಈ ಎಲ್ಲ ಕಥೆಯ ಅಧಿಪತಿ ನಮ್ಮೆಲ್ಲರ ನೆಚ್ಚಿನ ಕಲಾ ಚಕ್ರವರ್ತಿ ಶಂಕರ್ನಾಗ್. ಕರಾಟೆ ಕಿಂಗ್ ನಿಮಗಾಗಿ ಇರುವುದು ನಮ್ಮೆಲ್ಲರ ಹೃದಯದಲ್ಲೊಂದು ವಿಶಾಲವಾದ ಜಾಗ. ಎಲ್ಲ ಕನ್ನಡಿಗರ ಪರವಾಗಿ ಶಂಕರ್ನಾಗ್ ಅವರಿಗೆ ಭಾವಪೂರ್ಣ ನಮನ. ಅವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಅರ್ಪಿಸುವೆನು ನಾನು ಈ ನನ್ನ ಪುಟ್ಟ ಕವನ.